ಈ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಕೆ ಗೆಲ್ಲಬೇಕು ಅಂದರೆ ಅವರ ತಾತ ಮಾಡಿರೋಂಥ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಹಾಸುಹೊಕ್ಕಾಗಿದೆ. ಮೊದಲನೇದಾಗಿ ಹಾಸನ ಜಿಲ್ಲೆಗೆ 1000 ಹಾಸಿಗೆಗಳ ಹಾಸ್ಪಿಟಲ್ನ ತಂದವರು ಕೀರ್ತಿ ಪುರುಷ ಮೂಡಿಸಲು. ಅದೇ ರೀತಿ ಏತ ನೀರಾವರಿಗಳು 7 ಏತ ನೀರಾವರಿಗಳು ಮಾಡಿದ್ದಾರೆ. ಅಡಿಕೆ ಬೊಮ್ಮನಹಳ್ಳಿ, ಕಾಮಸಮುದ್ರ, ಕಾಚನಹಳ್ಳಿ ಏತ ನೀರಾವರಿಗಳು ಮಾಡಿ ಇಡೀ ದಂಡಿನಹಳ್ಳಿ ಹೋಬಳಿ ಅನುಕೂಲಗಳಿಗೆಲ್ಲ ನೀರಾವರಿ ಮಾಡಿದ್ದಾರೆ. ಅವರ ಆ ಕಾರ್ಯಕ್ಕೋಸ್ಕರ ಇವತ್ತು ಅವರ ಮೊಮ್ಮಗನಾದ ಶ್ರೇಯಸ್ ಪಟೇಲ್ನ ಗೆಲ್ಲಿಸ್ತಾರೆ. ಈ ಬಾರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ನ ಶ್ರೀ ಶ್ರೇಯಸ್ ಪಟೇಲ್ರವರು ಸ್ಪರ್ಧಿಸಿದ್ದಾರೆ. ಈ ಸಲ ಗೆಲುವು ಅವ್ರದ್ದು ಖಚಿತ. ಅವರೇ ಈ ಬಾರಿ ಗೆಲ್ಲೋದು. ಯಾಕೆ ಅಂತಂದರೆ ಅವರ ತಾಯಿ 2 ಬಾರಿ MLA ಎಲೆಕ್ಷನ್ ನಿಂತು ಸೋತಿದ್ದಾರೆ. ಈ ಶ್ರೇಯಸ್ ಪಟೇಲು ಸಹ ಈ ಕಳೆದ ಬಾರಿ ಅವ್ರ ವಿರುದ್ಧ ನಿಂತು ಬರೀ 2,500-3,000 ಓಟರಲ್ಲಿ ಸೋತು ಅವರಿಗೆ ಒಂದು ಅನುಕಂಪದ ಅಲೆ ಇದೆ. ಅವ್ರು 3 ಸಲ ಸೋತಿರೋದ್ರಿಂದ ಈ ನಮ್ಮ ಜಿಲ್ಲೆಯ ಜನ ಅವ್ರನ್ನ ಕೈ ಹಿಡಿಯೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಅದೇ ರೀತಿ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ ಗ್ಯಾರಂಟಿಗಳೆಲ್ಲರೂ ಒಂದು ಅನುಷ್ಠಾನಕ್ಕೆ ಬಂದಿದೆ. ಎಲ್ಲರ ಅಕೌಂಟ್ಗೂ ಸಹ ಅವ್ರವ್ರ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕ್ತೀವಿ ಅಂತ ಹೇಳಿದ ಅದು ಅವ್ರ ಅಕೌಂಟ್ಗೆಲ್ಲ ಬೀಳ್ತಾ ಇದೆ. ಅದು ಬೀಳದೇ ಇದ್ರೂ ಸಹ ನಮ್ಮ ಕಾರ್ಯಕರ್ತರುಗಳು ಯಾರ್ಯಾರು ಬಿದ್ದಿಲ್ಲ ಅಂತೇಳಿ ಮನೆಗೆ ಹೋಗಿ ತಪಾಸಣೆ ಮಾಡಿ ಅವ್ರಿಗೆ ಬೀಳೋವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಂದು ಬಸ್ಗಳಿಗೆ ಹೋಗಲಿ ಒಂದು ಆಧಾರ್ ಕಾರ್ಡ್ ತೊಗೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕು ಅವರು ಹೆಂಗೆ ಮಹಿಳೆಯರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವ್ರ ತಂದೆ ಮನೆಗೋ, ಅವರ ಅಣ್ಣ ತಮ್ಮದಿರ ಮನೆಗೋ, ಅಕ್ಕ ತಂಗಿಯರ ಮನೆಗೋ, ದೇವಸ್ಥಾನಗಳಿಗೂ ಇವತ್ತು ಒಂದು ನಗ್ನಗ್ತಾ ಓಡಾಡಿಕೊಂಡು ನಮ್ಮ ಇದನ್ನು ಕೊಟ್ಟಿದ್ದಾರೆ. ಒಂದು ಮಹಿಳಾ ಸಬಲೀಕರಣಕ್ಕೆ ಒಂದು ಉತ್ತೇಜನ ಮಾಡಿದ್ದಾರೆ ಅಂತೇಳಿ ಈ ಬಾರಿ ಎಲ್ಲ ಹೆಚ್ಚಿನ ರೀತಿ ಮಹಿಳೆಯರು ನಮ್ಮ ಪಕ್ಷಕ್ಕೆ ಸಹಕಾರನ ನೀಡಲಿದ್ದಾರೆ. ಒಂದು ಪ್ರತಿಯೊಂದು ಮನೆಗೂ ಹೋದ್ರೂ ಸಹ ಅವರೇ ಹೇಳ್ತಾರೆ, ನಾವು ಈ ಸಲ ಕಾಂಗ್ರೆಸ್ ಕಂಡು ಯಾರು ಬರಬೇಡಿ, ನಾವು ಕಾಂಗ್ರೆಸ್ಗೆ ಹಾಕೋದು ಅಂತೇಳಿ ಆ ಮಹಿಳೆಯರೇ ಹೇಳ್ತಾರೆ. ಅದರಿಂದ ಈ ಬಾರಿ ನಾವು ನುಡಿದಂತೆ ನಡೆದಂಥ ಸರ್ಕಾರ ಅದು ಯಾವುದಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಸಹ ಎಲ್ಲ ಕಾರ್ಯಕರ್ತರು ಹುಮ್ಮಸ್ ಕೊಟ್ಟು ಎಲ್ಲ ಒಂದು ಪ್ರತಿ ಇದರಲ್ಲೂ ಬೂತ್ನಲ್ಲೂ ಇದನ್ನು ಮಾಡಿದ್ದಾರೆ. ಆದ್ದರಿಂದ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಗೆಲ್ತದೆ. ಅವ್ರ ವಿರುದ್ಧವಾಗಿ ಇನ್ನೇನು ಅವ್ರಿಗೆಲ್ಲ ಗೊತ್ತಿದೆ. ಒಂದು 10-20 ವರ್ಷದಿಂದಲೂ ಅವರೇ ಇದ್ದಾರೆ. ನಮ್ಮ ಇದರಲ್ಲಿ ಏನು ಅಂತ ಹೇಳ್ಕೊಳ್ಳುವಂಥ ಕೆಲಸಗಳು ಏನೂ ಆಗಲಿಲ್ಲ. 5 ವರ್ಷಕ್ಕೊಂದ್ಸರಿ ಬಂದಿದ್ದಾರೆ, ಈ ಮತ್ತೆ ಎಲೆಕ್ಷನಿಗೆ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಅವರಿಂದ ಇನ್ನೇನು ಇದನ್ನು ಮಾಡಿಲ್ಲ. ಈ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ತಿಂಗಳು ಯಾರ್ಯಾರು ಬೇಕು ಕಾರ್ಯಕರ್ತಗಳನ್ನ, ಅದರಲ್ಲೂ ನಮ್ಮ ಗೋಪಾಲ ಸ್ವಾಮಿಯವರು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕರ್ತಗಳಿಗೆ ಹುಮ್ಮಸ್ ಕೊಡ್ತಾ ಇದ್ದಾರೆ. ಅವ್ರು ಸೋತರು ಸಹ ಹತ್ರದಲ್ಲಿ ಸೋತಿದ್ದಾರೆ, ಆದರೂ ಸಹ ಎಲ್ಲ ಕಾರ್ಯಕರ್ತರುಗಳನ್ನ ಒಗ್ಗೂಡಿಸ್ಕೊಂಡು ಅವ್ರಿಗೆ ಒಂದು ಹುಮ್ಮಸ್ ಕೊಟ್ಟು ಮುನ್ನುಗ್ಗಿಸ್ತಾ ಇದ್ದಾರೆ. ಈಗ ಯಾವುದೇ ಕಾರಣದಿಂದಲೂ ಈಗ ಈ ಸಲ ನಮ್ಮ ಚನ್ನರಾಯಪಟ್ಟಣ ತಾಲೂಕು, ನಮ್ಮ ಹಾಸನ ಜಿಲ್ಲೆ 1 ಲಕ್ಷದ ಮೇಲೆ ಲೀಡಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ಅಂತೇಳಿ. ಯಾಕೆ ಕಾಂಗ್ರೆಸ್ ಬರಬೇಕು, BJP NDA ಅಭ್ಯರ್ಥಿ ಸೋಲ್ಬೇಕು ಅಂತಂದರೆ ಇವರೆಲ್ಲ ಫುಲ್ BJP ಇದ್ರವರು ಎಲ್ಲ ಸಂಸ್ಥೆಗಳನ್ನು ಬರೀ ಕಾರ್ಪೊರೇಟ್ ಲಿಕ್ಕೆ ಮಣೆ ಹಾಕಿ ಎಲ್ಲ ವ್ಯಾಪಾರೀಕರಣ ಮಾಡ್ತಾಯಿದ್ದಾರೆ. ಉದಾಹರಣೆಗೆ BSC, ಏರ್ ಇಂಡಿಯಾ ಇವೆಲ್ಲ ಒಂದು ಕಡೆಯಿಂದವ, KSRTC, ರೈಲ್ವೆ ಒಂದು ಕಡೆಯಿಂದ ಎಲ್ಲ ಉದ್ಯಮನ ಖಾಸಗೀಕರಣ ಮಾಡ್ಕೊತಾ ಇದ್ದಾರೆ. ಎಲ್ಲ ಉದ್ಯಮಿಗಳಿಗೆ ಬರೀ ಮಣೆ ಹಾಕಿದಾರೆ ಹೊರತು ದುಡಿಯೋ ವರ್ಗ, ಕಾರ್ಮಿಕರು, ರೈತರು ಇವ್ರು ಯಾರು ಯಾವುದೇ ಥರದ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಕಾಯ್ದೆಗಳೆಲ್ಲನೂ ಪೂರ್ತಿ ಅವ್ರಿಗೆ ಫೇವರ್ ಆಗಿ ಮಾಡ್ಕೊತಾ ಇದ್ದಾರೆ ಹೊರತು ರೈತರಿಗೆ ಅನುಕೂಲ ಆಗಲಿ, ಕಾರ್ಮಿಕರಿಗೆ ಅನುಕೂಲ ಆಗೋದಾಗಲಿ, ಈ ಥರಕ್ಕೆ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಯಾವುದೂ ಸಹ ಒಂದು ಕಾರ್ಯಕ್ರಮ ಮಾಡಿಲ್ಲ. ಅದರಿಂದ ಇವ್ರು ಏನು ಹೇಳಿದ್ದೆ ಒಂದು ಮಾಡಿದ್ದೆ ಒಂದು. ಕಾಂಗ್ರೆಸ್ ಏನಕ್ಕೆ ಬರುತ್ತೆ ಅನ್ನೋದಾದರೆ ಕರ್ನಾಟಕದಲ್ಲಿ ಹೋದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು 5 ಗ್ಯಾರಂಟಿನೂ ಅದು ಅನುಷ್ಠಾನ 3 ತಿಂಗಳು ತಂದಿದ್ದಾರೆ. ಇವರೇನು 10 ವರ್ಷದಲ್ಲಿ ಏನು ಹೇಳಿದ್ರು ಅದು ಯಾವುದೋ ದುಡ್ಡು ಸೃಷ್ಟಿಯಾಗಿಂದ ಅಲ್ಲಿ ತತ್ತೀನಿ ಯಾರ ಅಕೌಂಟಿಗೆ ₹1 ಬರಲಿಲ್ಲ. ಇವ್ರು ಮಾಡಿದ ಜನಾಂದರಿ ಕೆಲಸ ಏನು ಅಂತಂದರೆ ಒಂದೇ ಒಂದು, ಎಲ್ಲ ಉದ್ಯಮಿಗಳಿಗೆ ಅದೆಷ್ಟೋ ಲಕ್ಷಗಳು ಕೋಟಿ ಮನ್ನಾ ಮಾಡಿದರು. ರೈತರಿಗೆ ಮಾಡ್ಬೋದಿತ್ತು, ಅದು ಮಾಡಲಿಲ್ಲ. ಎಲ್ಲ ಉದ್ಯಮಿಗಳಿಗೆ ಎಲ್ಲ ಒಂದು 106 ಜನ ಉದ್ಯಮಿ ಉದ್ಧಾರ ಆದರೂ ಹೊರತು ಈ ಗೌರ್ಮೆಂಟಿಂದ ಬಂದು ಬಡವರು, ರೈತ ವರ್ಗ, ದಲಿತರು ಯಾರು ಒಬ್ಬರು ಉದ್ಧಾರ ಆಗಲಿಲ್ಲ. ಅದರಿಂದ ಕಾಂಗ್ರೆಸ್ ಬರಬೇಕು, BJP NDA ಸೋಲ್ಬೇಕು, ಕಾಂಗ್ರೆಸ್ ಗೆದ್ದೇ ಗೆಲ್ಲೋದು.